ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಇವತ್ತು ಶನಿವಾರ, ಇವತ್ತು ಯಾವುದೇ ಕ್ವಶನ್ಸ್ಗಳಿರೋದಿಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ, ನಾಳೆ ಭಾನುವಾರ ಹಿಂದೂ ಪತ್ರಿಕೆಯ ವಿಶ್ಲೇಷಣೆ ಪ್ರಸಾರ ಆಗೋದಿಲ್ಲ. ಪ್ರತಿ ಭಾನುವಾರ ಪ್ರಸಾರ ಆಗೋದಿಲ್ಲ, ಆದರೆ ನೀವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಪ್ರತಿ ಸೋಮವಾರ ನಾವು ಭಾನುವಾರದ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡಿಯೇ ಸೋಮವಾರದನ್ನ ಮುಂದುವರಿಸ್ಕೊತೇವೆ. ಹಾಗಾಗಿ ನಾಳಿನ ವಿಷಯಗಳನ್ನ ಸೋಮವಾರ ಪ್ರಸ್ತಾಪ ಮಾಡಿಕೊಂಡು ಸೋಮವಾರದನ್ನ ಮುಂದುವರಿಸ್ತೇವೆ. ನಾಳೆ ಹಿಂದೂ ಪತ್ರಿಕೆಯ ವಿಶ್ಲೇಷಣೆ ಇರೋದಿಲ್ಲ. ಇವತ್ತಿನ ವಿಷಯಗಳನ್ನ ನೋಡೋದಾದ್ರೆ, ಇನ್ಕ್ಲೂಷನ್ ಇನ್ ಪಬ್ಲಿಕ್ ಸ್ಪೇಸಸ್ ಫ್ರಮ್ ಫಿಯರ್ ಟು ಫ್ರೀಡಮ್, ಮಹಿಳಾ ದಿನಾಚರಣೆ ಅಂಗವಾಗಿ ಇದು, ಹಾಗೂ ಈ ಕೆಳಗಡೆ ಇನ್ನೊಂದು ಆರ್ಟಿಕಲ್ ಇದೆಯಲ್ವಾ, ಅನ್ ಇಕ್ವಿಟೇಬಲ್ ಫ್ಯೂಚರ್ ಫಾರ್ ವಿಮೆನ್ ಇನ್ ಸೈನ್ಸ್ ಇನ್ ಇಂಡಿಯಾ. ಎರಡು ಆರ್ಟಿಕಲ್ಗಳನ್ನ ಕೊಟ್ಟಿದ್ದಾರೆ. ಎರಡು ಆರ್ಟಿಕಲ್ ಬಗ್ಗೆ ಸರಿಯಾಗಿ ನೋಡೋಣ. ಮೊದಲನೇದು, ವಿಮೆನ್ಸ್ ಸೇಫ್ಟಿ ಇಶ್ಯೂ. ಇಂಡಿಯಾ is considered unsafe for women and they face many dangers in public spaces. The country ranks low in global safety indexes. ಭಾರತ ಮಹಿಳೆಯರಿಗೆ ಸುರಕ್ಷಿತವಾದ ಸ್ಥಳ ಅಲ್ಲ, ದೇಶ ಅಲ್ಲ ಅಂತ ಜಾಗತಿಕ ಮಟ್ಟದಲ್ಲಿ ಪರಿಗಣಿಸ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಅಪಾಯಗಳು ಕಂಡು ಬರ್ತಾ ಇದೆ ಅನ್ನುವಂತ ಪ್ರತಿಕ್ರಿಯೆ ಇದೆ. ಹಾಗೆ ಜಾಗತಿಕ ಸೂಚ್ಯಂಕಗಳು, ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಆ ಸೂಚ್ಯಂಕಗಳಲ್ಲಿ ಭಾರತದ ಸ್ಥಾನ ಸಹ ಕಳಪೆಯಾಗಿದೆ. Limited access to public spaces. Women are less visible in public areas and often avoid certain places due to fear and social restrictions. ಸಾರ್ವಜನಿಕ ಸ್ಥಳಗಳಿಗೆ ಅಥವಾ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸರಿಯಾದ ಪ್ರವೇಶ ಸಿಗ್ತಾ ಇಲ್ಲ, ಮತ್ತೆ ಸಮಾನತೆ ಸಹ ಅಲ್ಲಿ ಕಂಡು ಬರ್ತಾ ಇಲ್ಲ. ಹಾಗೂ ಎಷ್ಟೋ ಪ್ರದೇಶಗಳಿಗೆ ಮಹಿಳೆಯರು ಹೋಗಲೇಬಾರದು ಅನ್ನುವಂತಹ ನಿರ್ಬಂಧವನ್ನು ಸಹ ಹೇರಿದ್ದಾರೆ. ಇನ್ನು ಪರ್ಪಸ್ ಡ್ರಿವನ್ ಮೂವ್ಮೆಂಟ್. Most women use public spaces only for work or important tasks, ನಾಟ್ ಫಾರ್ ಲೀಜರ್ ಆರ್ ಫನ್, ಅನ್ಲೈಕ್ ಮೆನ್. ಅಂದ್ರೆ ಮಹಿಳೆಯರು ಏನ್ ಮಾಡ್ಬೇಕಾಗತ್ತೆ, ಅಗತ್ಯವಾದ ಕೆಲಸ ಇದ್ರೆ ಮಾತ್ರ, ಅನಿವಾರ್ಯ ಕಾರಣ ಇದ್ರೆ ಮಾತ್ರ ರಸ್ತೆಯಲ್ಲಿ ಓಡಾಡೋದಾಗಿರ್ಬಹುದು ಅಥವಾ ಯಾವುದೇ ಹೊರಗಿನ ಪ್ರದೇಶಗಳಲ್ಲಿ ತಮ್ಮ ಕೆಲಸಗಳನ್ನ ಮಾಡೋದಾಗಿರ್ಬಹುದು, ಆ ವಿಷಯಗಳಿಗೋಸ್ಕರ ಮಾತ್ರ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಗಂಡಸರ ಹಾಗೆ ತಮಗೆ ಬೇಕಾದಾಗ ಹೊರಗಡೆ ತಿರುಗಾಡುವ ಸ್ವಾತಂತ್ರ್ಯ ಇರೋದಿಲ್ಲ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. Fear and restrictions. Women face violence in public and private spaces. Society believes they need protection, limiting their freedom. ಇವರು ಹೇಳೋ ಪ್ರಕಾರ ಮಹಿಳೆಯರು ಮನೆಯಲ್ಲಿ ಹಾಗೂ ಹೊರಗಿನ ಸ್ಥಳಗಳಲ್ಲಿ ಹೆಚ್ಚು ಶೋಷಣೆಯನ್ನು ಅನುಭವಿಸಬೇಕಾಗತ್ತೆ. ಮತ್ತೆ ಮಹಿಳೆಯರು ಸುರಕ್ಷಿತವಾಗಿರ್ಲಿಕ್ಕೆ ಪುರುಷರ ಮೇಲ್ವಿಚಾರಣೆ ಅನಿವಾರ್ಯ. ಹಾಗಾಗಿ ಈ ಒಂದು ನಂಬಿಕೆಯನ್ನ, ಪೂರ್ವಾಗ್ರಹ ಮೊದಲೇ ಇರೋದ್ರಿಂದ ಸಮಾಜದಲ್ಲಿ ಏನಾಗ್ತಾ ಇದೆ, ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. Need for better public spaces. More street lights, safe toilets and benches can help make public areas comfortable for women. Stronger laws are needed for punish crimes. ಅಂತಂದ್ರೆ ನಾವು ರೂಟ್ ಕಾಸ್ ಅಂತಂದ್ರೆ ಸಮಸ್ಯೆಯ ಮೂಲವನ್ನು ನಿವಾರಿಸುವ ಬದಲು ನಿಯಮಗಳನ್ನ ಜಾರಿಗೊಳಿಸಿ ಮಹಿಳೆಯರ ಸ್ವಾತಂತ್ರ್ಯವನ್ನ ಕಡಿತಗೊಳಿಸ್ತಾ ಇದ್ದೇವೆ, ಸ್ವಾತಂತ್ರ್ಯವನ್ನ ನೀಡ್ತಾ ಇಲ್ಲ. ಅದರ ಬದಲು ಏನಾಗ್ಬೇಕು ಹಾಗಾದ್ರೆ, ಸರಿಯಾದ ಬೀದಿ ದೀಪಗಳಾಗಿರಬಹುದು, ಹೊರಗಿನ ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಸುರಕ್ಷತಾ ಕ್ರಮಗಳು, ಮತ್ತೆ ಶೌಚಾಲಯ ವ್ಯವಸ್ಥೆ ಸಹ ಅಷ್ಟೇ ಸುರಕ್ಷಿತವಾಗಿರಬೇಕು. ಮತ್ತೆ ಬೆಂಚಸ್ ಅಥವಾ ಯಾವುದೇ ಒಂದು ವಿಶ್ರಾಂತಿ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸಮರ್ಪಕವಾದ ವ್ಯವಸ್ಥೆ ಇರಬೇಕು. ಹಾಗಾದಾಗ ಮಾತ್ರ ಮಹಿಳೆಯರು ಅಲ್ಲಿ ಒಂದು ಅಂತಹ ಸ್ಥಳಗಳಿಗೆ ನೆಮ್ಮದಿಯಿಂದ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ಟ್ರಾಂಗರ್ ಲಾಸ್ ಆರ್ ನೀಡೆಡ್. ಕಠಿಣವಾದ ಕ್ರಮಗಳಿದ್ರೆ ಮಾತ್ರ ಇಂತಹ ಮಹಿಳೆಯರ ಮೇಲೆ ನಡೆಯುವಂತಹ ಎಷ್ಟೋ ದೌರ್ಜನ್ಯಗಳನ್ನ ತಡೆಯಬಹುದು. ಎನ್ಕರೇಜಿಂಗ್ ಚೇಂಜ್. Women should feel free to use public spaces without fear. Society must support them and small changes can lead to big impact. ಅಂದ್ರೆ ಮಹಿಳೆಯರು ಯಾವುದೇ ಭಯ ಇಲ್ಲದೆ ಸಾರ್ವಜನಿಕ ಸ್ಥಳಗಳನ್ನ ಬಳಸುವ ಹಾಗೆ ಸರ್ಕಾರ ಆಗಿರಬಹುದು, ಕುಟುಂಬದ ಒಂದು ಕೌಟುಂಬಿಕ ವ್ಯವಸ್ಥೆ ಇದೆಯಲ್ವಾ ನಮ್ಮ ಸಮಾಜದಲ್ಲಿ, ಕುಟುಂಬ, ಸರ್ಕಾರ, ಹಾಗೆ ಅವರು ಕೆಲಸ ಮಾಡುವಂತ ಪ್ರದೇಶ, ಮತ್ತೆ ಎಲ್ಲೆಲ್ಲಿ ಮಹಿಳೆಯರ ಅವಶ್ಯಕತೆ ಇದೆಯೋ ಎಲ್ಲಾ ಪ್ರದೇಶಗಳಲ್ಲೂ ಸಹ ಅವರಿಗೆ ಸಮರ್ಪಕವಾದಂತಹ ಸುರಕ್ಷಿತವಾದ ವಾತಾವರಣವನ್ನು ಕಲ್ಪಿಸಬೇಕು. ಯಾವುದೇ ಭಯ ಇಲ್ಲದೆ ಮಹಿಳೆಯರು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ಬೇಕು. ಸಮಾಜ ಈ ರೀತಿ ಮಹಿಳೆಯರ ಹಕ್ಕುಗಳನ್ನ ಬೆಂಬಲಿಸಬೇಕು. ಸಣ್ಣ ಸಣ್ಣ ಬದಲಾವಣೆ ಅಂತ ಅನ್ಸಬಹುದು, ಆದ್ರೆ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡೋದ್ರಿಂದಾನೇ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಬೀರಬಹುದು ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಂದು ಆರ್ಟಿಕಲ್ ಇತ್ತಲ್ವಾ ಕೆಳಗೆ, ಅದೇನ್ ಹೇಳುತ್ತೆ, ಚಾಲೆಂಜಸ್ ಫಾರ್ ವಿಮೆನ್ ಇನ್ ಸೈನ್ಸ್. From a young age, girls face obstacles like lack of good education, societal pressure, and gender stereotypes that make it harder
ಫಾರ್ ದೆಮ್ ಟು ಎಂಟರ್ ಅಂಡ್ ಗ್ರೋ ಇನ್ ಸೈನ್ಸ್ ಫೀಲ್ಡ್ಸ್. ಮಹಿಳೆಯರಿಗೆ ಚಿಕ್ಕ ವಯಸ್ಸಿಂದಾಲೆ ಏನಾಗ್ತಾ ಇರುತ್ತೆ, ಸರಿಯಾದ ಶಿಕ್ಷಣ ದೊರೀತಾ ಇರೋದಿಲ್ಲ. ಸರಿ, ಈಗೀಗ ಎಲ್ಲ ಎಷ್ಟೋ ಕಾನೂನುಗಳು ಬಂದಿವೆ. ನಿನ್ನೆ ಯೋಚನೆ ಮಾಡಿದ್ವಲ್ವಾ, ನಿನ್ನೆ ಡಿಸ್ಕಸ್ ಮಾಡಿದಾಗ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಅಂತ ಕಾರ್ಯಕ್ರಮ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರ ಈಗ ತೆಗೆದುಕೊಂಡು ಬರ್ತಾ ಇದೆ. ಆದ್ರೆ ಮೊದಲಿಂದಲೂ ಮಹಿಳೆಯರಿಗೆ ಶಿಕ್ಷಣ ತೆಗೆದುಕೊಳ್ಳಿಕ್ಕೆ ಉತ್ತೇಜನ ಸಿಗ್ತಾ ಇರ್ಲಿಲ್ಲ. ಸಮಾಜದ ಒತ್ತಡ ಇರುತ್ತೆ. ಎಷ್ಟೋ ಈಗಲೂ ಸಹ ಭಾರತದ ಎಷ್ಟೋ ಹಿಂದುಳಿದ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಮಹಿಳೆಯರು ಉನ್ನತ ಶಿಕ್ಷಣವನ್ನ ಪಡ್ಕೋಬಾರದು. ಅವ್ರ ಕೆಲಸ ಏನು, ಆದಷ್ಟು ಅಂತಂದ್ರೆ ಕಡಿಮೆ ಕಲಿಯೋದು, ಆಮೇಲೆ ಮದುವೆ ಆಗೋದು, ಮದುವೆ ಆಗಿ ಗಂಡನ ಮನೆ ನಿಭಾಯಿಸುವುದು. ಈ ರೀತಿಯ ಹಳೆಯ ಒಂದು ವ್ಯವಸ್ಥೆಯನ್ನೇ ಪರಂಪರೆನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರಿಗೆ ಇನ್ನೂ ಸಹ ಸ್ವಾತಂತ್ರ್ಯ ಎಷ್ಟೋ ಪ್ರದೇಶಗಳಲ್ಲಿ ಸಿಕ್ಕಿಲ್ಲ. ಮತ್ತೆ ಪೂರ್ವಾಗ್ರಹಗಳಿರುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಮಹಿಳೆಯರು ವಿಜ್ಞಾನ ಕ್ಷೇತ್ರದಲ್ಲಿ ಅಧ್ಯಯನವನ್ನು ನಡೆಸಲಿಕ್ಕಾಗಿರ್ಬಹುದು ಅಥವಾ ವಿಜ್ಞಾನದ ಒಂದು ಬೇರೆ ಬೇರೆ ಅಂಗಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ವರ್ಕ್ ಪ್ಲೇಸ್ ಸ್ಟ್ರಗಲ್ಸ್, ಒಂದು ವೇಳೆ ಅವರಿಗೆ ಕೆಲಸ ಸಿಕ್ಕಿದ್ರು ಸಹ ಆಮೇಲೆ ಇದೆಯಲ್ವಾ, ಆ ಒಂದು ಸಿಚುವೇಶನ್ ಫೇಸ್ಗಳು ಸಹ ಬಹಳ ಕಷ್ಟ ಆಗಿರುತ್ತೆ. ಅದನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ವಿಮೆನ್ ಇನ್ ಸ್ಟೆಮ್, ಸ್ಟೆಮ್ ಅಂತಂದ್ರೆ ಏನು, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಈ ಕ್ಷೇತ್ರಗಳಲ್ಲಿ ಇರುವಂತಹ ಮಹಿಳೆಯರು ಆಫನ್ ಫೇಸ್ ಡಿಸ್ಕ್ರಿಮಿನೇಷನ್. ಅವಾಗ ಏನಾಗ್ತಾ ಇರುತ್ತೆ, ತಾರತಮ್ಯವನ್ನು ಅನುಭವಿಸಬೇಕಾಗತ್ತೆ. ಸಮಾನತೆ ಇರೋದಿಲ್ಲ. ಫ್ಯೂವರ್ ಆಪರ್ಚುನಿಟೀಸ್, ಉದ್ಯೋಗ ಅವಕಾಶಗಳು ಸಹ ಕಡಿಮೆ ಇರುತ್ತೆ. ಅಂಡ್ ಡಿಫಿಕಲ್ಟಿ ಬ್ಯಾಲೆನ್ಸಿಂಗ್ ವರ್ಕ್ ಅಂಡ್ ಫ್ಯಾಮಿಲಿ. ಮಹಿಳೆ ಅಂತಂದ್ರೆ ಯಾವಾಗಲೂ ತಮ್ಮ ಫ್ಯಾಮಿಲಿಯನ್ನು ಸಹ ನೋಡ್ಕೋಬೇಕಾಗಿರುತ್ತೆ, ಈ ಕಡೆ ಕೆಲಸವನ್ನ, ಜಾಬ್ ಅನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ಸಮತೋಲನವನ್ನ ಕಾಪಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅವರಿಗೆ. ಲೀಡಿಂಗ್ ಟು ಮೆನಿ ಲೀವಿಂಗ್ ದರ್ ಕರಿಯರ್ಸ್ ಅಂತಂದ್ರೆ ಏನಾಗ್ತಾ ಇದೆ, ಈ ಒಂದು ಸಮಸ್ಯೆಗಳಿಂದಾಗಿ ತಮ್ಮ ಕೆಲಸವನ್ನೇ ಬಿಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಸರ್ಕಾರ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಗಮನ ವಹಿಸಬೇಕು. ಇನ್ನು ಲೋ ರಿಪ್ರೆಸೆಂಟೇಷನ್ ಇನ್ ಇಂಡಿಯಾ, ವೆರಿ ಫ್ಯೂ ವುಮೆನ್ ಹೋಲ್ಡ್ ಸೀನಿಯರ್ ಪೊಸಿಷನ್ ಇನ್ ಸೈನ್ಸ್. ಅಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟ ಉನ್ನತವಾದಂತಹ ಹುದ್ದೆಗಳಿರುತ್ತಲ್ವಾ, ಆ ಹುದ್ದೆಗಳಲ್ಲಿ ಮಹಿಳೆಯರ ಪ್ರಮಾಣ ಕಡಿಮೆ ಇದೆ. ಓನ್ಲಿ 17% ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ಆರ್ ಬೀಯಿಂಗ್ ವುಮೆನ್. ಇದು ಸೈನ್ಸ್ಗೆ ಸಂಬಂಧಪಟ್ಟಂತಹ ಅಧ್ಯಾಪಕ ವೃತ್ತಿಗಳನ್ನು ತೆಗೆದುಕೊಂಡ್ರೆ, ಪ್ರಾಧ್ಯಾಪಕರನ್ನ ಪರಿಗಣಿಸಿದ್ರೆ ಅದರಲ್ಲಿ ಮಹಿಳೆಯರ ಪ್ರಮಾಣ ಕೇವಲ 17% ಮಾತ್ರ ಇದೆ. ಅಂಡ್ ಈವನ್ ಲೋವರ್ ಇನ್ ಟಾಪ್ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇದಕ್ಕಿಂತ ಕಡಿಮೆ ಇದೆ. ಸೊ ವಾಟ್ ವಿ ನೀಡ್ ಅ ಚೇಂಜ್. More women in science means more innovation and role models for future generation, helping to break stereotypes. ಹೆಚ್ಚು ಮಹಿಳೆಯರು ಅನ್ವೇಷಣಾ ಕ್ಷೇತ್ರಗಳಲ್ಲಿ, ವಿಜ್ಞಾನದಂತಹ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಭಾಗವಹಿಸಿದ್ರೆ ಹೆಚ್ಚು ಅನ್ವೇಷಣೆ ಆಗುತ್ತೆ, ಆವಿಷ್ಕಾರಗಳು ಹೆಚ್ಚಾಗುತ್ತೆ. ಅದೇ ರೀತಿ ಮುಂದಿನ ಪೀಳಿಗೆಗೂ ಸಹ ಪ್ರೇರಣೆ ದೊರೆಯುತ್ತೆ. ಗವರ್ಮೆಂಟ್ ಸಪೋರ್ಟ್. India has started programs like Gati, Voice Kiran and BioCare to help women scientists grow, ಎಸ್ಪೆಷಲಿ ದೋಸ್ ರಿಟರ್ನಿಂಗ್ ಆಫ್ಟರ್ ಕರಿಯರ್ ಬ್ರೇಕ್ಸ್. ಕರಿಯರ್ ಬ್ರೇಕ್ಸ್ ಅಂತಂದ್ರೆ ಏನು, ಕೆಲಸದಿಂದ ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳೋದು. ಯಾಕೆ ಬ್ರೇಕ್ ತಗೊಳ್ತಾರೆ, ಮುಖ್ಯವಾಗಿ ಯಾವುದೇ ಕಾರ್ಪೊರೇಟ್ ಕಂಪ್ನಿ ಆಗಿರಬಹುದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರಬಹುದು, ಮಹಿಳೆಯರಿಗೆ ಕೆಲವೊಂದು ಅವಕಾಶಗಳನ್ನು ಕೊಡುತ್ತೆ. ಮಹಿಳೆಯರು ಮದುವೆ ಆಗಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಥವಾ ಮಕ್ಕಳ ಲಾಲನೆ ಪೋಷಣೆ ಸಮಯದಲ್ಲಿ ಅವರು ಬ್ರೇಕ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಂತಹ ಅವಕಾಶಗಳನ್ನ ಕೊಡೋದ್ರಿಂದ ಮಹಿಳೆಯರು ಮತ್ತೆ ತಮ್ಮ ಕೆಲಸವನ್ನ, ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಮತ್ತೆ ಕೆಲಸಕ್ಕೆ ಹಾಜರಾಗಬಹುದು. ಈಗೀಗ ಅಂತಹ ವಿಚಾರಗಳ ಬಗ್ಗೆ ಎಷ್ಟೋ ಸಂಸ್ಥೆಗಳು, ಕಂಪನಿಗಳು ಕ್ರಮವನ್ನು ಕೈಗೊಳ್ತಾ ಇವೆ. ಉತ್ತಮವಾದಂತಹ ಮಹಿಳೆಯರಿಗೆ ಸಪೋರ್ಟ್ ಸಿಸ್ಟಮ್ಗಳು ರೆಡಿ ಆಗ್ತಾ ಇವೆ. ಆದ್ರೂ ಸಹ ಕೆಲವೊಂದ್ ಕಡೆ ಏನಾಗುತ್ತೆ, ಕರಿಯರ್ ಬ್ರೇಕ್ ಆಗ್ಬಿಟ್ರೆ ಅವರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳೋದೇ ಇಲ್ಲ. ಹೀಗಾದಾಗ ಮಹಿಳೆಯರು ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಯಾವಾಗ ಅವರು ಕೆಲಸಕ್ಕೆ ವಾಪಸ್ ಬರ್ತಾರೋ ಆಗ ಸಹ ಕಂಪನಿಗಳು, ಸಂಸ್ಥೆಗಳು ಅವರನ್ನ ಸ್ವೀಕರಿಸಬೇಕು. ಇನ್ನು ಸರ್ಕಾರ ಕೊಟ್ಟಿರುವಂತಹ ಸರ್ಕಾರದ ಕೆಲವು ಯೋಜನೆಗಳನ್ನ ಹೆಸರಿಸಿದ್ದಾರೆ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಗತಿ, ವಾಯ್ಸ್ ಕಿರಣ್, ಬಯೋಕೇರ್, ಇದೆಲ್ಲ ಮುಖ್ಯವಾಗಿ ವಿಮೆನ್ ಸೈಂಟಿಸ್ಟ್ಗಳಿಗೆ, ಮಹಿಳಾ ವಿಜ್ಞಾನಿಗಳಿಗೆ ಉತ್ತೇಜನ ನೀಡಲಿಕ್ಕೆ ಇರುವಂತಹ ಯೋಜನೆಗಳು. ಸೊ ಬೆಟರ್ ಪಾಲಿಸೀಸ್ ನೀಡೆಡ್. ಫ್ಲೆಕ್ಸಿಬಲ್ ವರ್ಕ್ ಆಪ್ಷನ್ಸ್ ಅಂತಂದ್ರೆ ಕೆಲಸ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡುವಂತಹ ಆಯ್ಕೆಗಳಿರಬೇಕು. ಚೈಲ್ಡ್ ಕೇರ್ ಸಪೋರ್ಟ್, ಮತ್ತೆ ಮಕ್ಕಳ ಲಾಲನೆ ಪಾಲನೆ ಬೇಕಾದಂತಹ ಸಪೋರ್ಟ್ ಸಿಸ್ಟಮ್ ಅನ್ನು ಸಹ ಡೆವಲಪ್ ಮಾಡಬೇಕು. ಮೆಂಟರ್ಶಿಪ್, ಸಲಹೆ, ಸೂಚನೆ, ಮಾರ್ಗದರ್ಶನ, ಈ ಒಂದು ವ್ಯವಸ್ಥೆ ಸಹ ಇರಬೇಕು. ಅಂಡ್ ಕರಿಯರ್ ರೀ ಎಂಟ್ರಿ ಪ್ರೋಗ್ರಾಮ್ಸ್, ಈಗ ಹೇಳಿದ್ವಲ್ವಾ, ಒಂದ್ಸಾರಿ ಬ್ರೇಕ್ ತಗೊಂಡಾದ್ಮೇಲೆ ಮತ್ತೆ ರೀ ಎಂಟರ್ ಆಗಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಇಟ್ ಕ್ಯಾನ್ ಹೆಲ್ಪ್ ರಿಟೈನ್ ಮೋರ್ ವುಮೆನ್ ಇನ್ ಸ್ಟೆಮ್ ಫೀಲ್ಡ್ಸ್. ಮುಖ್ಯವಾಗಿ ಸ್ಟೆಮ್ ಫೀಲ್ಡ್ ನಲ್ಲಿ ಹೆಚ್ಚು ಮಹಿಳೆಯರನ್ನ ಉಳಿಸ್ಕೊಳ್ಳಿಕ್ಕೆ ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿದೆ ಡೈವರ್ಸಿಫೈ ನೌ. ಇದು ಮೊದಲನೇದು ಸ್ಮಾಲ್ ಎಡಿಟೋರಿಯಲ್. ಈ ಕಡೆ ಹಿಮಾಲಯನ್ ಟ್ರಾಜಿಡಿ, ಇದೆರಡನ್ನ ನೋಡೋಣ.
ಮೊದಲನೇದು ರೈಸ್ ಇನ್ ಸರ್ವಿಸಸ್ ಪಿ ಎಂ ಐ ಅಂತಂದ್ರೆ ಏನು? ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಅಂತಂದ್ರೆ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಪ್ರಕಾರ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಲ್ಲಿ ಮುಖ್ಯವಾಗಿ PMI ಅನ್ನ ನಡೆಸೋದು ಈಗ 2 ಕ್ಷೇತ್ರ, ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಅಂತ ನಿಮ್ಗೆ ಗೊತ್ತು. ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ಎಲ್ಲ ಬರುತ್ತೆ. ಇನ್ನು ಸೆಕೆಂಡರಿ ಮತ್ತೆ ಟರ್ಷಿಯರಿ ಸೆಕ್ಟರ್ ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ಕ್ಷೇತ್ರ ಮತ್ತೆ ಸೇವಾ ಕ್ಷೇತ್ರ. ಈ 2 ಕ್ಷೇತ್ರಗಳಲ್ಲಿ ಒಂದು ಸರ್ವೆಯನ್ನ ನಡೆಸ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾನೇಜರ್ಗಳು ಅಲ್ಲಿರುವಂತಹ, ಸಿಂಪಲ್ ಆಗಿ ಹೇಳ್ತಾ ಇರೋದು ಅಂದ್ರೆ ಎಕ್ಸಾಕ್ಟ್ ಡೀಟೇಲ್ಸ್ ಸಿಗಲ್ಲ, ಆದ್ರೆ ನಿಮ್ಗೆ ಒಂದು ಕಲ್ಪನೆ ಬರಲಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿರುವಂತಹ ಮ್ಯಾನೇಜರ್ಸ್ ಗಳ ಪರ್ಚೇಸಿಂಗ್ ಇಂಡೆಕ್ಸ್ ಅಂತಂದ್ರೆ ಈಗ ಒಂದು ವ್ಯವಸ್ಥೆನ ನಡೆಸಲಿಕ್ಕೆ ಎಷ್ಟು ಖರ್ಚಾಗಬಹುದು, ಎಷ್ಟು ಹಣ ಹೂಡಿಕೆ ಮಾಡ್ತಾ ಇದ್ದಾರೆ, ಎಷ್ಟು ಹಣವನ್ನ ಅವರು ಖರ್ಚು ಮಾಡ್ತಾ ಇದ್ದಾರೆ ಅನ್ನುವುದನ್ನ ಲೆಕ್ಕಾಚಾರ ಮಾಡ್ತಾರೆ. ಯಾಕಂತಂದ್ರೆ ಮ್ಯಾನೇಜರ್ಸ್, ಈಗ ಫಿನಾನ್ಸ್ ಮ್ಯಾನೇಜರ್ ಆಗಿರಬಹುದು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್, ಇವರ ಹತ್ರ ಎಲ್ಲ ಡೀಟೇಲ್ಸ್ ಗಳಿರುತ್ತೆ. ಮತ್ತೆ ಒಂದು ಪ್ರಾಜೆಕ್ಟ್ ಅನ್ನ, ಒಂದು ಯೋಜನೆಯನ್ನ ರೂಪಿಸಿಕೊಂಡು ಅದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟೇಷನ್ ತನಕ ತೆಗೆದುಕೊಂಡು ಹೋಗೋದು ಇವರ ಜವಾಬ್ದಾರಿ ಆಗಿರುತ್ತೆ. ಆ ಒಂದು ಯೋಜನೆ ಎಲ್ಲ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳು ಇವರ ಬಳಿ ಇರುತ್ತೆ. ಇವರಿಗೆ ಸಂಬಂಧಪಟ್ಟಂತ ಒಂದು ಇಂಡೆಕ್ಸ್ ಇದು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸ್ ನನ್ನ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದರಿಂದ ಫೆಬ್ರವರಿ ದ ಸರ್ವಿಸಸ್ PMI 2 ಕ್ಷೇತ್ರಗಳಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ವಾ? ಒಂದು ಮ್ಯಾನುಫ್ಯಾಕ್ಚರಿಂಗ್, ಇನ್ನೊಂದು ಸರ್ವಿಸ್. ಸರ್ವಿಸ್ ಸೆಕ್ಟರ್ ನಲ್ಲಿ ಇರುವಂತಹ PMI ಏನಾಗಿದೆ? ಇನ್ಕ್ರೀಸ್ ಟು 59 ಫ್ರಮ್ 56.5 ಇನ್ ಜನವರಿಯಲ್ಲಿ 56.5 ಅಷ್ಟಿತ್ತು ಇದು PMI. ಅದು ಈಗ 59 ಅದರ ಅರ್ಥ ಏನು? ಶೋವಿಂಗ್ ಸ್ಟ್ರಾಂಗ್ ಗ್ರೋತ್ ಇನ್ ದಿ ಸರ್ವಿಸ್ ಸೆಕ್ಟರ್. ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಏನು? ಆ ಒಂದು ಕ್ಷೇತ್ರ ಗ್ರೋ ಆಗ್ತಾ ಇದೆ, ಬೆಳೀತಾ ಇದೆ. ದಿಸ್ ಹೆಲ್ಪ್ಡ್ ಬ್ಯಾಲೆನ್ಸ್ ದಿ ಸ್ಲೋ ಡೌನ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಸರ್ವಿಸ್ ಸೆಕ್ಟರ್ ನಲ್ಲಿ ಗ್ರೋ ಆಗ್ತಾ ಇದೆ, ಅದರ ಅರ್ಥ ಏನು? ಈ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದರಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದ್ರು ಸಹ ಒಟ್ಟಾರೆ ಆರ್ಥಿಕ ಬೆಳವಣಿಗೆಯನ್ನ ಇದರಿಂದ ಬ್ಯಾಲೆನ್ಸ್ ಮಾಡಬಹುದು. ಅಂತಂದ್ರೆ ಈ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಸ್ವಲ್ಪ ಸ್ಲೋ ಇದೆ, ಈ ಕಡೆ ಸರ್ವಿಸ್ ಸೆಕ್ಟರ್ ನಲ್ಲಿ ಸ್ವಲ್ಪ ಗ್ರೋ ಆಗ್ತಾ ಇರೋದ್ರಿಂದ ಎರಡು ಬ್ಯಾಲೆನ್ಸ್ ಆಗ್ತಾ ಇದೆ. ಇನ್ನು 2ನೇ ಪಾಯಿಂಟ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋವಿಂಗ್. ಡಿಸ್ಪೈಟ್ ಗ್ಲೋಬಲ್ ಚಾಲೆಂಜಸ್, ಇಂಡಿಯಾಸ್ ಎಕಾನಮಿ ರಿಮೇನ್ಸ್ ಸ್ಟ್ರಾಂಗ್. ಬೋತ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ಸ್ ಎಕ್ಸ್ಪ್ಯಾಂಡಿಂಗ್. ಸ್ಟಾಕ್ ಮಾರ್ಕೆಟ್ ಆಲ್ಸೋ ಶೋಸ್ ಗುಡ್ ಪ್ರಾಫಿಟ್ಸ್. ಎಷ್ಟೋ ಜಾಗತಿಕ ಸಮಸ್ಯೆಗಳಿದೆ, ರಿಸೆಷನ್ಗಳು ಆಗಾಗ ಕೇಳ್ತಾ ಇರ್ತೇವೆ ನಾವು. ಹೊಸ ಹೊಸ ಟೆಕ್ನಾಲಜಿಗಳು ಬಂದು ಭಾರತದಲ್ಲಿ ಕೆಲವೊಂದು ಕಲ್ಲೋಲವನ್ನ ಸೃಷ್ಟಿ ಮಾಡುತ್ತೆ. ಆದ್ರೂ ಸಹ ಭಾರತದ ಆರ್ಥಿಕತೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್, ಉತ್ಪಾದನೆ ಕ್ಷೇತ್ರ ಮತ್ತೆ ಸೇವಾ ಕ್ಷೇತ್ರಗಳು ಸಹ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದೇ ರೀತಿ ಷೇರು ಮಾರುಕಟ್ಟೆ ಸಹ ಲಾಭದ ಹಾದಿಯಲ್ಲಿ ಸಾಗ್ತಾ ಇದೆ. ಗ್ಲೋಬಲ್ ರಿಸ್ಕ್ ಅಫೆಕ್ಟಿಂಗ್ ಇಂಡಿಯಾ. US ಮೇ ಇಂಪೋಸ್ ನ್ಯೂ ಟ್ರೇಡ್ ಟ್ಯಾರಿಫ್ಸ್. ಟ್ರಂಪ್ ಅವರು ಬಂದಾಗಿಂದ ನಾವು ಕೇಳ್ತಾ ಇದ್ದೇವೆ, ಹೊಸ ಹೊಸ ಟ್ಯಾರಿಫ್ಗಳನ್ನ, ಸುಂಕಗಳನ್ನ ವಿಧಿಸ್ತಾ ಇದ್ದಾರೆ. ವಿಚ್ ಕುಡ್ ಹರ್ಟ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇದರಿಂದ ಭಾರತದ ಉತ್ಪಾದನಾ ವಲಯದ ಮೇಲೆ ಗಂಭೀರವಾದ ಪರಿಣಾಮ ಉಂಟಾಗಬಹುದು. ಅಟ್ ದ ಸೇಮ್ ಟೈಮ್ AI ಇಸ್ ಚೇಂಜಿಂಗ್ ದ IT ಇಂಡಸ್ಟ್ರಿ. ಅದೇ ವೇಳೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಭಾರತದ IT ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳನ್ನು ತರ್ತಾ ಇದೆ. ಏನು ಸಮಸ್ಯೆ? ನಿನ್ನೆ ನೋಡಿದ್ವಲ್ವಾ? AI ಏನ್ ಮಾಡುತ್ತೆ? ಸಿಂಪಲ್ ಆಗಿರುವಂತಹ ಅಥವಾ ಸಾಮಾನ್ಯವಾಗಿ ಲೋ ಲೆವೆಲ್ ಜಾಬ್ಸ್ ಗಳು ಅಂತ ಇರುತ್ತಲ್ವಾ, ಆ ಜಾಬ್ ಗಳನ್ನ AI ಮೂಲಕ ಆಟೋಮೆಟಿಕಲಿ ಮಾಡಬಹುದು. ಹೀಗಾದಾಗ ಏನಾಗುತ್ತೆ? ಭಾರತದಲ್ಲಿ ಸ್ಕಿಲ್ ಕೊರತೆ ಇದೆ. ಎಷ್ಟೋ ಜನರು ಲೋ ಲೆವೆಲ್ ಜಾಬ್ ಗಳನ್ನೇ ಮಾಡ್ತಾ ಇರ್ತಾರೆ. ಆ ಲೋ ಲೆವೆಲ್ ಜಾಬ್ ಇರೋರಿಗೆ ಈಗ ಜಾಬ್ ಅನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ AI ಇಂದ ಈ ಭಾರತೀಯರಿಗೆ ಸ್ವಲ್ಪ ಸಂಕಷ್ಟ ಎದುರಾಗಿದೆ. ಇದಕ್ಕೆ ಪರಿಹಾರ ಏನು? ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದು, ಹೊಸ ಹೊಸ ಕೌಶಲ್ಯಗಳನ್ನ ಹೊಂದೋದು. ಹಾಗೆ AI ಇಂದ IT ಇಂಡಸ್ಟ್ರಿ ಮತ್ತೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಮೇಲೂ ಇದು ಅಫೆಕ್ಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್, IT ಸೆಕ್ಟರ್ ಸ್ಲೋಯಿಂಗ್ ಡೌನ್. ಇಂಡಿಯನ್ IT ಸೆಕ್ಟರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ at 5.1% ಇನ್ ಫಿನಾನ್ಷಿಯಲ್ ಇಯರ್ 25. ಆರ್ಥಿಕ ಈ ವರ್ಷದ 2025ರ ಆರ್ಥಿಕ ವರ್ಷದಲ್ಲಿ IT ಸೆಕ್ಟರ್ 5.1 ದರದಲ್ಲಿ ಬೆಳಿಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಲೋವರ್ ದೆನ್ ಬಿಫೋರ್. ಆದ್ರೆ ಅಂತಂದ್ರೆ ಹಿಂದಿನ ಮೊದಲಿಕ್ಕಿಂತ ಸ್ವಲ್ಪ ಸ್ಲೋ ಆಗಿದೆ. ಯಾಕಂತಂದ್ರೆ ಡ್ಯೂ ಟು AI ರೆಡ್ಯೂಸಿಂಗ್ ದಿ ನೀಡ್ ಫಾರ್ ಟ್ರೆಡಿಷನಲ್ ಸರ್ವಿಸ್. ಇಲ್ಲಿ ಸ್ವಲ್ಪ ಹೊತ್ತು ಹೇಳಿದ್ವಲ್ವಾ, AI ಏನ್ ಮಾಡ್ತಾ ಇದೆ? ಪಾರಂಪರಿಕವಾಗಿ ಮೊದಲಿಂದ ಬಂದಂತಹ ಎಷ್ಟೋ ಕೆಲಸಗಳನ್ನ ರೀಪ್ಲೇಸ್ ಮಾಡ್ತಾ ಇದೆ. ಮೇಜರ್ ಚಾಲೆಂಜಸ್, ಇನ್ನು ಬೇರೆ ಬೇರೆ ಚಾಲೆಂಜಸ್ ಗಳೇನಿದೆ? ಇಂಡಿಯಾ ಫೇಸಸ್ 3 ಬಿಗ್ ಪ್ರಾಬ್ಲಮ್ಸ್. 3 ಮುಖ್ಯವಾದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಫಾಸ್ಟ್ ಟೆಕ್ನಾಲಜಿ ಚೇಂಜಸ್. ಯಾವ್ಯಾವ ಟೆಕ್ನಾಲಜಿ? AI, ML ಅಂತಂದ್ರೆ ಮಷಿನ್ ಲರ್ನಿಂಗ್, DL ಅಂತಂದ್ರೆ ಡೀಪ್ ಲರ್ನಿಂಗ್, ಮತ್ತೆ BL ಅಲ್ಲ, ಇದು ಬ್ಲಾಕ್ ಚೈನ್ ಅಂತ ಹೇಳ್ಬೋದು. ಬ್ಲಾಕ್ ಚೈನ್ BCT
ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದಾದ್ಮೇಲೆ ಕ್ವಾಂಟಮ್ ಕಂಪ್ಯೂಟಿಂಗ್. ಈ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಇನ್ನೂ ಆಗ್ಬೇಕಷ್ಟೆ. ಅದೇ ಅದೇ ವೇಳೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ, ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳೋದ್ರಲ್ಲೂ ಸಹ ನಾವು ಹಿಂದಿದ್ದೇವೆ. ಈ ಬಗ್ಗೆ ಸರ್ಕಾರ ಮುಂದಾಗಬೇಕಾಗಿದೆ. ಹಾಗಾಗಿ ಮೊದಲನೇ ಪ್ರಾಬ್ಲಮ್ ಯಾವುದು? ಟೆಕ್ನಾಲಜಿಕಲ್ ಚಾಲೆಂಜಸ್. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಡೆವಲಪ್ ಆಗ್ತಾ ಇದೆ ಜಗತ್ತು, ನಮ್ಮ ದೇಶ ಸ್ವಲ್ಪ ಹಿಂದೆ ಇದೆ. ಎರಡನೇ ಪ್ರಾಬ್ಲಮ್ ಏನು? ಇನ್ಕ್ರೀಸಿಂಗ್ ಗ್ಲೋಬಲ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್. ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಇದೆಯಲ್ವಾ, ಜಾಗತಿಕ ವ್ಯಾಪಾರ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಗ್ತಾ ಇರುವಂತಹ ವ್ಯಾಪಾರದಲ್ಲಿ ಏರಿಳಿತ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಯುಕ್ರೇನ್ ಯುದ್ಧದಿಂದಾಗಿ ತೈಲ ಬೆಲೆಗಳಾಗಿರಬಹುದು, ಆಯಿಲ್ ಪ್ರೈಸಸ್, ಮತ್ತೆ ರಷ್ಯಾ, ಹೀಗೆ ಬೇರೆ ಬೇರೆ ದೇಶಗಳ ನಡುವಿನ ಸಂಬಂಧ, ಮತ್ತೆ US ಸ್ಯಾಂಕ್ಷನ್ಸ್. ಅಮೆರಿಕ ಏನ್ ಮಾಡುತ್ತೆ, ಕೆಲವೊಂದ್ ಸಾರಿ ಕೆಲವು ದೇಶಗಳ ಮೇಲೆ ಸ್ಯಾಂಕ್ಷನ್ ಅನ್ನ ಹಾಕುತ್ತೆ. ಸ್ಯಾಂಕ್ಷನ್ ಅಂತಂದ್ರೆ ಆ ದೇಶಗಳ ಜೊತೆ ಅಮೆರಿಕ ಮಾತ್ರ ಅಲ್ಲ, ಬೇರೆ ದೇಶಗಳು ಸಹ ಆರ್ಥಿಕ ವ್ಯಾಪಾರವನ್ನ ನಡೆಸಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಹೀಗಾದಾಗ ಇದು ನಮ್ಮಂತಹ ಭಾರತದಂತಹ ಕಂಟ್ರಿಗಳಿಗೆ ಬಹಳ ತೊಂದರೆ ಆಗುತ್ತೆ. ಹೀಗಾಗಿ ಗ್ಲೋಬಲ್ ಟ್ರೇಡ್ ರಿಸ್ಟ್ರಿಕ್ಷನ್ ಸಹ ಈಗ ಹೆಚ್ಚಾಗ್ತಾ ಇದೆ. ಮೂರನೇ ಪ್ರಾಬ್ಲಮ್ ಏನು? ಅಂಡ್ ದ ಪಾಸಿಬಿಲಿಟಿ ಆಫ್ US ಎಕನಾಮಿಕ್ ಸ್ಲೋ ಡೌನ್. ಅಮೆರಿಕ ಆರ್ಥಿಕ ಕುಸಿತವನ್ನ ಅಥವಾ ಆರ್ಥಿಕ ನಿಧಾನಗತಿಯನ್ನ ಅನುಭವಿಸಬೇಕಾಗಬಹುದು. ಯಾಕೆ ಯಾಕೆ ಈ ಒಂದು ಸಮಸ್ಯೆ ಬರಬಹುದು? ಮುಖ್ಯವಾಗಿ ಟ್ರಂಪ್ ಅವರ ಕೆಲವು ನೀತಿಗಳಿಂದಾನೇ ಅಮೆರಿಕಕ್ಕೆ ತೊಂದರೆ ಆಗಬಹುದು. ಟ್ರಂಪ್ ಅವರು ಏನ್ ಮಾಡ್ತಾ ಇದ್ದಾರೆ? ನಿನ್ನೆ ಹೇಳಿದ್ವಿ ಇದನ್ನ ಒಂದ್ಸಾರಿ. ಈ ಟ್ಯಾಕ್ಸ್ ಅನ್ನ, ಹೆಚ್ಚು ಸುಂಕವನ್ನ ವಿಧಿಸ್ತಾ ಇದ್ದಾರೆ, ಟ್ಯಾರಿಫ್ ಗಳನ್ನ. ಅಮೆರಿಕಕ್ಕೆ ಯಾವ್ದು ಇಂಪೋರ್ಟ್ ಆಗ್ತಾ ಇರುತ್ತೋ, ಬೇರೆ ದೇಶಗಳಿಂದ ಬರ್ತಾ ಇರುತ್ತೋ ಅದ್ರ ಮೇಲೆ ಹೆಚ್ಚು ಸುಂಕವನ್ನ ವಿಧಿಸಿದ್ದಾರೆ. ಸುಂಕವನ್ನ ವಿಧಿಸೋದ್ರಿಂದ ಆ ಗೂಡ್ಸ್ ಗಳು, ಆ ಸರಕುಗಳು ಬರ್ತಾನೆ ಇರುತ್ತವೆ. ಆದ್ರೆ ಸುಂಕ ಎಕ್ಸ್ಟ್ರಾ ಬಂದಿದೆಯಲ್ವಾ, ಹಾಗಾಗಿ ಆ ಗೂಡ್ಸ್ ಗಳ ಪ್ರೈಸ್ ಹೆಚ್ಚಾಗುತ್ತೆ, ಸರಕುಗಳ ಬೆಲೆ ಹೆಚ್ಚಾಗುತ್ತೆ. ಇದರಿಂದ ಆಮೇಲೆ ಯಾರಿಗೆ ತೊಂದರೆ ಆಗೋದು? ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಇನ್ಫ್ಲೇಷನ್ ಆಗಬಹುದು, ಬೆಲೆ ಏರಿಕೆ ಕಂಡು ಬರುತ್ತೆ, ಹಣದುಬ್ಬರ ಸೃಷ್ಟಿಯಾಗುತ್ತೆ. ಈ ಸಮಸ್ಯೆಯಿಂದಾಗಿ ಆರ್ಥಿಕವಾಗಿ ಹಿಂದೆ ಮೊದಲನೇ ಸಾರಿ ಟ್ರಂಪ್ ಅವರು ಬಂದಿದ್ರಲ್ವಾ, ಆಗ್ಲೂ ಇಂಥ ಸಮಸ್ಯೆ ಉಂಟಾಗಿತ್ತು. ಆದ್ರೆ ಟ್ರಂಪ್ ಅವರು ಮತ್ತೆ ಇಂಥ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಹೇಗಾಗುತ್ತೆ ಭವಿಷ್ಯದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಇನ್ನು 3 ಸಮಸ್ಯೆಗಳು ಅರ್ಥ ಆಯ್ತಾ ಯಾವುದು ಅಂತ? ಮೊದಲನೇದು ಟೆಕ್ನಾಲಜಿ ಚೇಂಜಸ್ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ, ಮತ್ತೆ ಇನ್ಕ್ರೀಸಿಂಗ್ ಗ್ಲೋಬಲ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್, ಅದಾದ್ಮೇಲೆ US ಎಕಾನಮಿ ಸ್ಲೋ ಡೌನ್. ನೀಡ್ ಫಾರ್ ಟ್ರೇಡ್ ಡೈವರ್ಸಿಫಿಕೇಶನ್. ಹಾಗಾದಾಗ ಏನ್ ಮಾಡ್ಬೇಕು ಭಾರತ? ಸಿನ್ಸ್ ದಿ US ಇಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್, ಅಮೆರಿಕದ ಜೊತೆ ನಮ್ಮ ಸಂಬಂಧ, ವ್ಯಾಪಾರಗಳು ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಇಂಡಿಯಾ ಮಸ್ಟ್ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ಮೋರ್ ಕಂಟ್ರೀಸ್ ಟು ರೆಡ್ಯೂಸ್ ರಿಸ್ಕ್ ಫ್ರಾಮ್ ಗ್ಲೋಬಲ್ ಅನ್ಸರ್ಟಿನಿಟೀಸ್. ಟ್ರೇಡ್ ಡೈವರ್ಸಿಫಿಕೇಶನ್ ಅಂತಂದ್ರೆ ಏನು? ವ್ಯಾಪಾರವನ್ನ ಕೇವಲ ಒಂದು ದೇಶದ ಮೇಲೆ ಅವಲಂಬಿತಗೊಳಿಸದೆ ಬೇರೆ ಬೇರೆ ದೇಶಗಳ ಮೇಲೂ ನಾವು ವ್ಯಾಪಾರ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗೋದು. ಯಾವುದೋ ಒಂದು ವಿಷಯವನ್ನ, ಈಗ ನಾವು ಅಮೆರಿಕಾದಿಂದ ಈಗ ಸ್ವಲ್ಪ ನಾವು ಅಂತ ಡೈವರ್ಸಿಫಿಕೇಶನ್ ಮಾಡ್ತಾ ಇದ್ದೇವೆ ಎಷ್ಟೋ ವಿಷಯಗಳಲ್ಲಿ. ಉದಾಹರಣೆಗೆ ಡಿಫೆನ್ಸ್ ಡೀಲ್ಗಳಿರಬಹುದು. ಅಂದ್ರೆ ಎಲ್ಲಾ ಒಂದು ಯುದ್ಧೋಪಕರಣಗಳನ್ನ ಅಮೆರಿಕನಿಂದ ಮಾತ್ರ ತರಿಸ್ಕೊಳ್ಳೋದು ಬದಲು ಬೇರೆ ಈ ಕಡೆ ನಮ್ಗೆ ಇಸ್ರೇಲ್ ಸಹ ಸಹಾಯ ಮಾಡ್ತಾ ಇದೆ, ಮತ್ತೆ ಅದಾದ್ಮೇಲೆ ರಷ್ಯಾದಿಂದ ಎಷ್ಟೋ ವಿಷಯಗಳನ್ನ ಖರೀದಿ ಮಾಡ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತ ಆಗೋದು. ಅದಕ್ಕಿಂತ ಉತ್ತಮವಾದ ಸೊಲ್ಯೂಷನ್ ಏನು? ಯಾವ್ದಿರಬಹುದು ಸೊಲ್ಯೂಷನ್? ಮುಖ್ಯವಾಗಿ ಇಂಡಿಜಿನೈಸೇಷನ್, ಆತ್ಮನಿರ್ಭರ ಭಾರತ್ ಅಂತ ಹೇಳ್ತೀವಲ್ವಾ, ನಮ್ಮ ದೇಶದಲ್ಲೇ ನಮಗೆ ಬೇಕಾದ ವಸ್ತುಗಳನ್ನ ಉತ್ಪಾದಿಸೋದು. ಅದು ಅದ್ಭುತವಾದ ಬೆಸ್ಟ್ ಸೊಲ್ಯೂಷನ್. ಅದು ಆಗೋಕ್ಕಿಂತ ಮೊದಲು ನಮಗೆ ಟೆಕ್ನಾಲಜಿ ಡೆವಲಪ್ ಆಗಬೇಕು. ಆ ಟೆಕ್ನಾಲಜಿ ಡೆವಲಪ್ ಆಗೋ ತನಕ ನಾವು ಬೇರೆ ದೇಶದ ಮೇಲೆ ಅವಲಂಬಿತ ಆಗಿರ್ಬೇಕಾಗುತ್ತೆ. ಹಾಗಾಗಿ ಕೇವಲ US ಮೇಲೆ ಮಾತ್ರ ಅವಲಂಬಿತ ಆಗದೆ ನಮ್ಮ ಟ್ರೇಡ್ ಅನ್ನ ಡೈವರ್ಸಿಫೈ ಮಾಡಬೇಕು. ಬೇರೆ ಬೇರೆ ದೇಶಗಳ ಜೊತೆಗೂ ವ್ಯಾಪಾರ ಸಂಬಂಧವನ್ನ ವೃದ್ಧಿಸಿಕೊಳ್ಬೇಕು. ಹೀಗೆ ಮಾಡುವಾಗ ಮಾತ್ರ ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು. ಇದಾದ ನಂತರ ಈ ಕಡೆ ಇತ್ತಲ್ವಾ ಯಾವುದು? ಹಿಮಾಲಯನ್ ಟ್ರಾಜಿಡಿ. ಈ ಆರ್ಟಿಕಲ್ ಬಗ್ಗೆ ನೋಡೋಣ. ಏನಾಗಿದೆ? ರೆಸ್ಕ್ಯೂ ಆಪರೇಷನ್ ಇನ್ ಉತ್ತರಾಖಂಡ್. ದ ಇಂಡಿಯನ್ ಆರ್ಮಿ ಅಂಡ್ ITBP, ಇಂಡಿಯನ್ ಟಿಬೆಟನ್ ಬಾರ್ಡರ್ ಪೊಲೀಸ್, rescued 23 workers trapped in an avalanche at Mana village. Sadly, 8 workers lost their lives. ಏನಾಗ್ತಾ ಇದೆ? ಉತ್ತರಾಖಂಡದಲ್ಲಿ ಒಂದು ಹಿಮಪಾತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕಾರ್ಮಿಕರು. ಆ 23 ಕಾರ್ಮಿಕರನ್ನ ಭಾರತೀಯ ಸೇನೆ ಮತ್ತೆ ITBP ಸೇರ್ಕೊಂಡು ರಕ್ಷಣೆ ಮಾಡಿದ್ದಾರೆ. ಆದ್ರೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಡಿಫಿಕಲ್ಟ್ ಕಂಡೀಷನ್ಸ್. ರೆಸ್ಕ್ಯೂ ಟೀಮ್ಸ್ ವರ್ಕ್ಡ್ ಫಾರ್ 60 hours ಇನ್ ಹೆವಿ ಸ್ನೋಫಾಲ್ ಅಟ್ ಅ ಹೈ ಆಲ್ಟಿಟ್ಯೂಡ್ 10,500 feet. ನೋಡಿ ಇದನ್ನ ಎಷ್ಟು ಕಷ್ಟದ ಪರಿಸ್ಥಿತಿ ಅಂತಂದ್ರೆ, ಹೆಲಿಕಾಪ್ಟರ್ಸ್ ವರ್ ಯೂಸ್ ಟು ಟೇಕ್ ದಿ ರೆಸ್ಕ್ಯೂಡ್ ವರ್ಕರ್ಸ್ ಟು ದ ಹಾಸ್ಪಿಟಲ್. ರಕ್ಷಣಾ ತಂಡ, ಸೈನಿಕರಿದ್ದಾರಲ್ವಾ, ಸುಮಾರು 60 ಗಂಟೆಗಳ ಕಾಲ ಎಡಬಿಡದೆ ಪ್ರಯತ್ನ ಮಾಡಿದ್ದಾರೆ, ಹಿಮಪಾತದ ನಡುವೆ ಅದು ಸಹ.
ಎತ್ತರ ನೋಡ್ಕೊಳ್ಳಿ 10,500 500 ಫೀಟ್ ಅನ್ನ ಒಂದು ಅಷ್ಟು ಎತ್ತರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೆಚ್ಚು ಎತ್ತರ ಆದಾಗ ಏನಾಗುತ್ತೆ, ಆಕ್ಸಿಜನ್ ಇರೋದಿಲ್ಲ. ಅವರ ದೇಹದ ಮೇಲೆ ಅಥವಾ ಮಾನಸಿಕವಾಗಿ ಮೈಂಡ್ಗೆ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಅದಾದ ನಂತರ ರಕ್ಷಿಸಿದ ಕಾರ್ಮಿಕರನ್ನ ಆಸ್ಪತ್ರೆಗೆ ಕರೆದೊಯ್ಯಲಿಕ್ಕೆ ಹೆಲಿಕಾಪ್ಟರ್ ಅನ್ನ ಬಳಸಿದ್ದಾರೆ. ಅವಲಾಂಚಸ್ ಆರ್ ಕಾಮನ್. ಅವಲಾಂಚಸ್ ಹ್ಯಾಪನ್ ಆಫನ್ ಇನ್ ಹಿಮಾಲಯನ್ ರೀಜನ್. ಈ ತರ ಒಂದು ಹಿಮಪಾತ ಆಗ್ತಾನೆ ಇರುತ್ತೆ ಹಿಮಾಲಯದ ಪ್ರದೇಶಗಳಲ್ಲಿ. ಲೋಕಲ್ ವಿಲೇಜರ್ಸ್ ಮೂವ್ ಟು ಲೋವರ್ ಏರಿಯಾಸ್ ಇನ್ ವಿಂಟರ್ ಟು ಸ್ಟೇ ಸೇಫ್. ಅಲ್ಲಿ ಇರುವಂತಹ ಸ್ಥಳೀಯರಿಗೆ ಯಾವಾಗ ಈ ತರ ಪರಿಸ್ಥಿತಿಗಳು ಎದುರಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಬಟ್ ಮೈಗ್ರೆಂಟ್ ವರ್ಕರ್ಸ್ ಮೇ ನಾಟ್ ನೋ ದ ರಿಸ್ಕ್. ಹೊರಗಿಂದ ಬಂದಿರ್ತಾರಲ್ವಾ ಕಾರ್ಮಿಕರು, ಅವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಪಾಪ ಅವರು ವರ್ಕ್ ಮಾಡ್ತಾನೆ ಇರ್ತಾರೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇಂಥ ಹಿಮಪಾತಗಳಿಂದಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಗತ್ತೆ. ಮತ್ತೆ ಸಿಕ್ಕಾಕೊಂಡ್ಬಿಟ್ರೆ ಅವರಿಗೂ ತೊಂದ್ರೆ, ಅವರಿಗೋಸ್ಕರ ಎಷ್ಟೋ ಸೈನಿಕರು ಹೋಗ್ಬೇಕು. ಇಡೀ ಒಂದು ವ್ಯವಸ್ಥೆಯಲ್ಲೇ ಹಲವಾರು ಕಠಿಣ ಪರಿಸ್ಥಿತಿಗಳು ಎದುರಾಗುತ್ತಾ ಹೋಗುತ್ತೆ. ನೀಡ್ ಫಾರ್ ಸೇಫ್ಟಿ ಮೆಜರ್ಸ್. ಹಾಗಾಗಿ ಏನಾಗಬೇಕು, ಸಿನ್ಸ್ ಮೆನಿ ವರ್ಕರ್ಸ್ ಆರ್ ಇನ್ವಾಲ್ವ್ಡ್ ಇನ್ ರೋಡ್ ಕನ್ಸ್ಟ್ರಕ್ಷನ್ ಅಂಡ್ ಡೇಂಜರಸ್ ಏರಿಯಾಸ್, ಬೆಟರ್ ಸೇಫ್ಟಿ ರೂಲ್ಸ್ ಅಂಡ್ ಹೌಸಿಂಗ್ ಸ್ಟ್ರಕ್ಚರ್ಸ್ ಶುಡ್ ಬಿ ಮೇಡ್ ಟು ಪ್ರೊಟೆಕ್ಟ್ ದೆಮ್. ಅಂದ್ರೆ ಇಂತಹ ಅಪಾಯಕಾರಿ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣದಂತಹ ಕೆಲಸಗಳು ನಡೀತಾನೆ ಇರುತ್ತೆ. ಹಾಗಾಗಿ ಕಾರ್ಮಿಕರ ಸುರಕ್ಷತೆಗಾಗಿ ಉತ್ತಮವಾದಂತಹ ಕಟ್ಟಡ ವ್ಯವಸ್ಥೆಗಳಿರಬೇಕು. ಸರಿಯಾದ ನಿಯಮಗಳನ್ನ ಜಾರಿಗೆ ತರಬೇಕು. ಅಂತಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಪ್ರದೇಶ, ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನ ನಾವು ಆಡ್ ಮಾಡೋದಿದ್ರೆ, ಒಂದು ಪ್ರದೇಶದ ಭೌಗೋಳಿಕ ಮಾಹಿತಿ ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾವು ಹವಾಮಾನ ಮುನ್ಸೂಚನೆ ಮೂಲಕ ತಿಳ್ಕೊಂಡು ಆ ಒಂದು ನಿರ್ಧಾರವನ್ನ ಇಟ್ಟುಕೊಂಡು ನಾವು ಅಲ್ಲಿ ಕೆಲಸಗಳನ್ನ ಮಾಡಿಸ್ಬೇಕು. ಹಾಗಾದಾಗ ಮಾತ್ರ ಇಂಥ ಅವಲಾಂಚಸ್ಗಳಿಂದ ತಪ್ಪಿಸ್ಕೊಳ್ಬಹುದು. ಎಷ್ಟೋ ಸಾರಿ ಇದು ನಮಗೆ ಗೊತ್ತಿರೋದಿಲ್ಲ, ಅಂತಂದ್ರೆ ಅನ್ಪ್ರಿಡಿಕ್ಟೇಬಲ್ ಆಗಿರುತ್ತೆ. ಆದ್ರೂ ಸಹ ನಮ್ಮ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡೇ ಕೆಲಸಗಳನ್ನ ಮುಂದುವರಿಸಬೇಕಾಗತ್ತೆ. ಲೆಸನ್ಸ್ ಫ್ರಾಮ್ ದಿ ಅದರ್ ಪ್ಲೇಸಸ್. ಸ್ಟ್ರಾಂಗ್ ಶೆಲ್ಟರ್ಸ್ ಲೈಕ್ ದೋಸ್ ಯೂಸ್ಡ್ ಇನ್ ಅಂಟಾರ್ಟಿಕಾ ಆರ್ ಬಾಂಬ್ ಶೆಲ್ಟರ್ಸ್ ಕ್ಯಾನ್ ಬಿ ಡಿಸೈನ್ಡ್ ಟು ಹೆಲ್ಪ್ ವರ್ಕರ್ಸ್ ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್. ಅಂಟಾರ್ಟಿಕಾ ಮತ್ತೆ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ಕೆಲವೊಂದು ಬಾಂಬ್ ಶೆಲ್ಟರ್ಗಳಂತಹ ಭದ್ರವಾದ ಬಿಲ್ಡಿಂಗ್ ಗಳನ್ನ ನಿರ್ಮಿಸ್ತಾರೆ. ಅದ್ರ ಮೂಲಕ ಏನಾಗುತ್ತೆ, ಕಾರ್ಮಿಕರನ್ನ ಈಗ ಕಠಿಣ ಪರಿಸ್ಥಿತಿಯ ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಕ್ರಮಗಳನ್ನ ಭಾರತದಲ್ಲೂ ಸಹ ನಾವು ಜಾರಿಗೊಳಿಸಬೇಕು. ಈ ಮೂಲಕ ಇಂತಹ ಘಟನೆಗಳು ಪದೇ ಪದೇ ಆಗೋದನ್ನ ತಪ್ಪಿಸಬಹುದು. ನೋಡಿ, ಇಲ್ಲಿ ಭಾರತೀಯ ಸೈನಿಕರ ಬಗ್ಗೆ ಯಾವಾಗ್ಲೂ ನಮ್ಗೆ ಅನಿಸ್ತಾ ಇರುತ್ತಲ್ವಾ, ಅಂತಂದ್ರೆ ನಮ್ಮ ರಾಜಕಾರಣ ಏನೇ ಇರಬಹುದು ಅಥವಾ ನಮ್ಮ ದಿನನಿತ್ಯದ ಕಷ್ಟಗಳು ಏನೇ ಇರಬಹುದು, ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳು ನಡೀತಾ ಇರುತ್ತೆ, ಆದ್ರೂ ಸಹ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಯಾವುದೇ ಸಮಸ್ಯೆ ಬಂದ್ರೂ ಅಲ್ಲಿ ಹೋಗಿ ತಮ್ಮ ಸೇವೆಯನ್ನ ಮಾಡುವಂತ ಒಂದು ವಿಭಾಗ ಅಂತಂದ್ರೆ ಇದು ನಮ್ಮ ಸೈನಿಕರು. ಹಾಗಾಗಿ ನಮ್ಮ ದಿನನಿತ್ಯದ ಕಷ್ಟಗಳ ಏನೂ ಅಲ್ಲ ಇವರ ಮುಂದೆ. ಆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡಿದ್ರೆ ಸಾಕು. ಇದಾದ ನಂತರ ಕರ್ನಾಟಕ ಬಜೆಟ್ ಬಗ್ಗೆ. UPSCಯಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟ ಬಜೆಟ್ ಬಗ್ಗೆ ಕೇಳೋದಿಲ್ಲ. ಹಾಗಾಗಿ ನಾವು ಜಸ್ಟ್ ಕೆಲವು ಅಂಶಗಳನ್ನ ಮಾಹಿತಿಗೋಸ್ಕರ ನೋಡ್ತಾ ಇದ್ದೇವೆ. ಕರ್ನಾಟಕ ಬಜೆಟ್ನಲ್ಲಿ 1,56,117 crore ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್ ಸೆಂಟ್ರಿಕ್ ಪ್ರೋಗ್ರಾಮ್ಸ್. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳಿಗೋಸ್ಕರ 1,54,117 ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ. ಟೋಟಲ್ ಬಜೆಟ್ ನಲ್ಲಿ ಇದು 38% ಅಷ್ಟಿದೆ. ಅದಾದ ನಂತರ ಬಜೆಟಿನ ಒಟ್ಟು ಗಾತ್ರ, ಕರ್ನಾಟಕ ಜಾಯಿಂಟ್ ದಿ ಎಲೀಟ್, ಕಾಣಿಸ್ತಾ ಇರಬಹುದು ನಮಗೆ, ಕರ್ನಾಟಕ ಜಾಯಿಂಟ್ ದಿ ಎಲೀಟ್ ಕ್ಲಬ್ ಆಫ್ ಸ್ಟೇಟ್ಸ್ ವಿತ್ ದಿ ಬಜೆಟ್ ಸೈಜ್ ಆಫ್ ಓವರ್ 4 lakh crore. 4 ಲಕ್ಷ ಕೋಟಿಯಷ್ಟಿನ ಒಂದು ಬಜೆಟ್ ಅನ್ನು ಹೊಂದಿದಂತಹ ಎಲೀಟ್ ಕ್ಲಬ್ ಅಂತಂದ್ರೆ ಉನ್ನತ ಮಟ್ಟದ ಒಂದು ಎಲೀಟ್ ಕ್ಲಬ್ ಅಂತಂದ್ರೆ ಒಂದು ಬಹಳ ಉನ್ನತ ಮಟ್ಟದ ರಾಜ್ಯಗಳಿರುವಂತಹ ಇಷ್ಟು ದೊಡ್ಡ ಮೊತ್ತದ ಬಜೆಟ್ ಅನ್ನು ಹೊಂದಿರುವಂತಹ ಒಂದು ಸಮಿತಿ ಅಂತ ಹೇಳ್ಬಹುದು, ಅಥವಾ ಒಂದು ಗುಂಪಿಗೆ ಈಗ ಕರ್ನಾಟಕ ಸೇರಿದೆ. ಯಾರ್ಯಾರಿದ್ರು ಮೊದಲು ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಂಡ್ ತಮಿಳುನಾಡು ಆಲ್ರೆಡಿ ಕ್ರಾಸ್ ದಿ ಬಜೆಟ್ ಸೈಜ್ ಆಫ್ 4 lakh crore. ಈಗ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಅವರ ಬಜೆಟ್ ಈಗಾಗಲೇ 4 ಲಕ್ಷ ಕೋಟಿಯನ್ನ ಮೀರಿದೆ. ಈಗ ಕರ್ನಾಟಕ ಸಹ ಈ ಒಂದು ಗುಂಪಿಗೆ ಸೇರ್ಕೊಂಡಿದೆ. ಇದಾದ ನಂತರ ಫಾರ್ ದ ಬೆಟರ್ಮೆಂಟ್ ಆಫ್ ಲೋ ಸ್ಯಾಲರಿಡ್ ವರ್ಕರ್ಸ್, ಚೀಫ್ ಮಿನಿಸ್ಟರ್ ಪ್ರಪೋಸ್ಡ್ ಸ್ಲೀವ್ ಆಫ್ ಹೈಕ್ಸ್. ಕಡಿಮೆ ಸಂಬಳ ಬರ್ತಾ ಇರುತ್ತಲ್ವಾ, ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಈಗ CM ಅವ್ರು ಏನ್ ಮಾಡಿದ್ದಾರೆ, ಹೈಕ್ಸ್ ಇನ್ ದಿ ಮಂತ್ಲಿ ಆನರೋರಿಯಂ ಆಫ್ ಗೆಸ್ಟ್ ಲೆಕ್ಚರ್ಸ್. ಯಾರ್ಯಾರಿಗೆ ಸಂಬಳವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ಗೆಸ್ಟ್ ಲೆಕ್ಚರ್ಗಳು, ಅತಿಥಿ ಶಿಕ್ಷಕರಿಗೆ, ಆಶಾ ಅಂಡ್ ಅಂಗನವಾಡಿ ವರ್ಕರ್ಸ್. ನಿನ್ನೆ ನಾವು ಮಾತಾಡಿದ್ವಿ ಅನ್ಸುತ್ತಲ್ವಾ, ಮೊನ್ನೆ ಆಶಾ ವರ್ಕರ್ಸ್ ಗಳ ಬಗ್ಗೆ, ಆಶಾ ಕಾರ್ಯಕರ್ತರ ಬಗ್ಗೆ ಮಾತನಾಡಿದ್ವಿ. ಅವರ ಜೀವನ ಹೇಗಿರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಕರ್ನಾಟಕ ಸರ್ಕಾರ ಉತ್ತಮ ಕ್ರಮಗಳನ್ನ ಕೈಗೊಂಡಿದೆ. ಅವರಿಗೆ ಮತ್ತೆ ಅಂಗನವಾಡಿ ಕೆಲಸಗಾರರಿಗೆ ಸಂಬಳವನ್ನು ಹೆಚ್ಚು ಮಾಡ್ತಾ ಇದೆ.
ಅದೇ ರೀತಿ ಕುಕ್ಸ್ ವರ್ಕಿಂಗ್ ಇನ್ ಗವರ್ಮೆಂಟ್ ಸ್ಕೂಲ್ಸ್, ಸರ್ಕಾರಿ ಶಾಲೆಗಳಲ್ಲಿ ಅಡಿಗೆ ಸಿಬ್ಬಂದಿಗಳಿರ್ತಾರಲ್ವಾ, ಅವರಿಗೂ ಸಹ ಸಂಬಳ ಹೆಚ್ಚಾಗ್ತಾ ಇದೆ. ಜೈನ್ ಫ್ರೀಡ್ಸ್ ಚೀಫ್ ಗ್ರಾಂಟೀಸ್ ಆಫ್ 6 and 3 ಪೇಶ್ ಇಮಾಮ್ಸ್ ಆಫ್ ಮಾಸ್ಕ್ಸ್ ಅಂಡ್ ಅರ್ಚಕಾಸ್ ಆಫ್ ಟೆಂಪಲ್ಸ್, ಬೇರೆ ಬೇರೆ ಧರ್ಮಗಳ ಅರ್ಚಕರಿಗೆ ಮತ್ತೆ ಪ್ರೀಸ್ಟ್ಗಳಿಗೆ ಹಾಗೆ ಮಾಸ್ಕ್ಗಳಲ್ಲಿ ಅಲ್ಲಿರುವಂತಹ ಪೇಶ್ ಇಮಾಮ್ಗಳಿಗೆ ಸಹ ಸರ್ಕಾರ ಏನ್ ಮಾಡಿದೆ, ಸರ್ಕಾರದಿಂದ ಸಂಬಳವನ್ನ ಹೆಚ್ಚು ಮಾಡಿದ್ದಾರೆ ಅಂತ ಅವರಿಗೆ ಕೊಡುವಂತ ಗೌರವಧನ ಅಂತ ಹೇಳ್ಬಹುದು. ಸಂಬಳ ಅನ್ನೋಕ್ಕಿಂತ ಇದು ಏನಂತ ಕರೀತಾರೆ, ಅದಕ್ಕೆ ಆನರೋರಿಯಂ, ಮಂತ್ಲಿ ಆನರೇರಿಯಂ, ಗೌರವಧನ ಅಂತ ಹೇಳ್ಬಹುದು. ಅದನ್ನ ಹೆಚ್ಚು ಮಾಡಿದ್ದಾರೆ. ಅದಾದ ನಂತರ ಫಾರ್ ಪ್ರಮೋಟಿಂಗ್ ವುಮೆನ್ SHGs ದ ಬಜೆಟ್ ಪ್ರಪೋಸ್ ಟು ಸೆಟ್ ಅಪ್ ಅಕ್ಕಾ ಕೋಆಪರೇಟಿವ್ ಸೊಸೈಟಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಕ್ಕಾ ಕೋಆಪರೇಟಿವ್ ಸೊಸೈಟಿನ ಜಾರಿಗೊಳಿಸಿದ್ದಾರೆ. ಅದಾದ ನಂತರ ಅಕ್ಕಾ ಕೆಫೆ ಅಂಡ್ ಕ್ಯಾಂಟೀನ್ ಇನ್ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್ ಪಂಚಾಯತ್ ಆಫೀಸಸ್, ತಾಲೂಕ್ ಮತ್ತೆ ಪಂಚಾಯತ್ ಆಫೀಸ್ಗಳಲ್ಲಿ ಅಕ್ಕಾ ಕೆಫೆ ಮತ್ತೆ ಕ್ಯಾಂಟೀನ್ ಅನ್ನ ಓಪನ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇದಾದ ನಂತರ ಇವಿಷ್ಟು ನಾವು ತಿಳ್ಕೊಂಡ್ರೆ ಸಾಕು ಬಜೆಟ್ಗೆ ಸಂಬಂಧಿಸಿದ ಹಾಗೆ, ಕರ್ನಾಟಕ ಬಜೆಟ್ಗೆ. ಇನ್ನು ಈ ಕಡೆ ಫ್ಲೈಟ್ ಆಫ್ ಪ್ರಿಸನರ್ಸ್ ವಿತ್ ಡಿಸಬಿಲಿಟೀಸ್ ನೀಡ್ ಅಟೆನ್ಷನ್. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ, ಪ್ರಿಸನ್ಗಳಲ್ಲಿ, ಜೈಲುಗಳಲ್ಲಿ ಕೆಲವರಿಗೆ ಬಹಳ ಸಮಸ್ಯೆಗಳಿರುತ್ತೆ. ಸುಪ್ರೀಂ ಕೋರ್ಟ್ ಫ್ರೈಡೆ ಸ್ಯಾಡ್ ಪೆಟಿಷನ್ ಹೈಲೈಟಿಂಗ್ ಅ ಟ್ರಾಮಾ ಅಂಡ್ ಇನ್ಹ್ಯೂಮನ್ ಕಂಡೀಷನ್ ಸಫರ್ಡ್ ಬೈ ಪ್ರೊಫೆಸರ್ GN ಸಾಯಿಬಾಬಾ ಅಂಡ್ ದಿ ಎಲ್ಡರ್ಲಿ ಸ್ಟ್ಯಾನ್ ಸ್ವಾಮಿ ರೈಸ್ಡ್ ಅ ಸೀರಿಯಸ್ ಇಶ್ಯೂ. ಹಿಂದೆ ಹಲವಾರು ಪ್ರಕರಣಗಳಾಗಿತ್ತು, ಅಂದ್ರೆ ಈಗ ಇಲ್ಲಿ ಕೊಟ್ಟಿದ್ದಾರಲ್ವಾ GN ಸಾಯಿಬಾಬಾ ಮತ್ತೆ ಸ್ಟ್ಯಾನ್ ಸ್ವಾಮಿ, ಇವರ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅತಿ ಕ್ರೂರವಾಗಿ ಜೈಲುಗಳಲ್ಲಿ ನಡೆಸ್ಕೊಂಡಿದ್ರು. ಅವರ ಮೇಲೆ ಬೇರೆ ಬೇರೆ ಹಲ್ಲೆಗಳನ್ನ ಮಾಡೋದಾಗಿರ್ಬಹುದು, ಅವರಿಗೆ ಟಾರ್ಚರ್ ಕೊಡೋದಾಗಿರ್ಬಹುದು, ಈ ರೀತಿ ಹಲವಾರು ಸಮಸ್ಯೆಗಳು ಕಂಡು ಬಂದಿತ್ತು. ಮೆಂಟಲಿ ಮತ್ತೆ ಫಿಸಿಕಲಿ ಡಿಸೇಬಲ್ ಇರುವವರನ್ನ ಸರ್ಕಾರ ಅಥವಾ ಜೈಲುಗಳಲ್ಲಿ ಸರಿಯಾಗಿ ನೋಡ್ಕೋಬೇಕು ಅವರನ್ನ. ಅಂತಂದ್ರೆ ಅಪರಾಧಿಗಳಾಗಿರಬಹುದು, ಆದ್ರೂ ಅವರು ಮನುಷ್ಯರೇ, ಹಾಗಾಗಿ ಆ ಮನುಷ್ಯತ್ವವನ್ನ ನಾವು ಇಟ್ಕೋಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಒತ್ತಿ ಹೇಳಿದೆ. ಎಂಪವರ್ ವಿಮೆನ್ ಬೈ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟಿಂಗ್ ದ ಲಾ, ಸೇಸ್ ಸುಪ್ರೀಂ ಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ವಿಮೆನ್ ಡು ನಾಟ್ ನೀಡ್ ಸಿಂಪತಿ, ಮಹಿಳೆಯರಿಗೆ ಸಿಂಪತಿ ಅವಶ್ಯಕತೆ ಇಲ್ಲ. ದೇ ನೀಡ್ ಟು ಬಿ ಎಂಪವರ್ಡ್, ಅವರನ್ನ ಸಬಲೀಕರಣಗೊಳಿಸುವ ಅವಶ್ಯಕತೆ ಇದೆ. ಫಾರ್ ದಟ್, ಅದಕ್ಕೋಸ್ಕರ ಏನಾಗಬೇಕು, ವಿ ನೀಡ್ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ದಿ ಲಾ, ಕಾನೂನುಗಳನ್ನ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸಬೇಕು. ಹಾಗಾಗಿ ನಾವು ನಿನ್ನೆ ಸಹ ನೋಡಿದ್ವಿ, ಎಷ್ಟೋ ಕಾನೂನುಗಳಿರುತ್ತೆ, ಘೋಷಣೆ ಮಾಡ್ತೇವೆ, ಬಜೆಟ್ ನಲ್ಲಿ ಅದಕ್ಕೆ ದುಡ್ಡನ್ನ ಸಹ ಬಿಡುಗಡೆ ಮಾಡ್ತೇವೆ, ಆದ್ರೆ ಇಂಪ್ಲಿಮೆಂಟ್ ಆಗೋದು ಎಷ್ಟು ಅದರಲ್ಲಿ ಅನ್ನುವಂತ ಮಾಹಿತಿ ಅಥವಾ ಅನ್ನುವಂತ ವಿಷಯಕ್ಕೆ ಬಂದಾಗ ಅಲ್ಲಿ ನಮ್ಮ ಪ್ರಗತಿ ಬಹಳ ಕುಂಠಿತ ಆಗಿರುತ್ತೆ. ಹಾಗೆ ಹೇಳೋದು ಮಾತ್ರ ಅಲ್ಲ, ಕೆಲಸವನ್ನ ಮಾಡೋದ್ರ ಮೇಲೆ ಹೆಚ್ಚು ಗಮನ ಕೊಡಿ. ವುಮೆನ್ಸ್ಗಳಿಗೆ, ಮಹಿಳೆಯರಿಗೆ ಸಿಂಪತಿ ಎಲ್ಲ ಬೇಕಾಗಿರೋದು, ಅವರನ್ನ ಸಬಲೀಕರಣಗೊಳಿಸುವಂತಹ ಒಳ್ಳೆಯ ಸಮಾಜ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ನಾಳೆ ಹೇಗೂ ನಿಮ್ ಮೊದಲು ಹೇಳಿದ್ದೇನೆ, ನಾಳೆಯ ವಿಷಯಗಳನ್ನ ಸೋಮವಾರ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡೆ ಸೋಮವಾರದನ್ನ ಮುಂದುವರಿಸ್ತೇನೆ. ಹಾಗಾಗಿ ನಾಳೆ ರೆಸ್ಟ್ ತಗೊಳ್ಳಿ, ವೀಕೆಂಡ್ ಅನ್ನ ರೆಸ್ಟ್, ರಿವೈಸ್, ರಿಬೌನ್ಸ್ ಅಂತ ಹೇಳಿದ್ದೇವೆ ಮೊದಲಿಂದ, ನಮ್ಮ ನೀತಿ ಹಾಗೆ ಇದೆ. ನಾಳೆ ಸರಿಯಾಗಿ ರೆಸ್ಟ್ ತಗೊಳ್ಳಿ, ಇಡೀ ವಾರದನ್ನ ಪ್ಲಾನ್ ಮಾಡ್ಕೊಳ್ಳಿ. ಸೋಮವಾರ ಹೊಸ ಎನರ್ಜಿ ಜೊತೆ, ಹೊಸ ಉತ್ಸಾಹದೊಂದಿಗೆ ಮತ್ತೆ ಪ್ರಾರಂಭ ಮಾಡೋಣ. ಇವಿಷ್ಟು ಇತ್ತು ಇಷ್ಟೊತ್ತಿನ ಮುಖ್ಯ ವಿಚಾರಗಳು. ಇಷ್ಟೊತ್ತಿನ ಕೇಳಿದವರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.